ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ನಿಮ್ಮ ಅಕೌಂಟೆನ್ಸಿ ಮಾಡೆಲ್ ಕ್ವೆಶ್ಚನ್ ಪೇಪರ್ 3 ಇದರ ಸಂಪೂರ್ಣ ಉತ್ತರಗಳನ್ನು ನೋಡೋಣ. ಈಗಾಗಲೇ ಪೇಪರ್ 1 ಮತ್ತು ಪೇಪರ್ 2 ನೋಡಿದ್ದೀವಿ. ಈಗ ನೋಡಿ, ಪಾರ್ಟ್ ಎದಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿರ್ತಾರೆ, ನಿಮಗೆಲ್ಲ ಗೊತ್ತಿದೆ. ಫಸ್ಟ್, ದ ಬ್ಯಾಲೆನ್ಸ್ ಆಫ್ ರಿಸರ್ವ್ ಆ್ಯಂಡ್ ಅದರ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್. ನಾ ಪೂರ್ತಿ ಓದ್ತಾ ಹೋಗೋದಿಲ್ಲ, ನೀವು ನೋಡ್ತಾ ಹೋಗಿ. ಆನ್ಸರ್ ಸಿ, ಓಲ್ಡ್ ಪಾರ್ಟ್ನರ್ಸ್ ಇನ್ ಓಲ್ಡ್ ರೇಷೋ. In second ನೋಡಿ, the profit sharing ratio among Kavana, Kavya, Kirti 2:1. The new profit sharing ratio after Kavya's retirement is 3:2. The gain ratio is B, 1:1. The following journal entry appears in the book of a company. ನೋಡಿ, ಈ ರೀತಿ ಇದೆ. ಇದರ ಒಂದು ಆನ್ಸರ್ ಏನಿದೆ, 5%. ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ರೆ ನೀವು ಪಟ್ ನೋಡ್ತಾ ಹೋಗ್ಬೋದು. The percentage of each liability to the total liabilities is shown in common size balance sheet. Common size balance sheet. ಮತ್ತು ಯಾರಿಗೆಲ್ಲ PDF ಬೇಕು, ನೀವು ಕೇವಲ 29 ಫೋನ್ಪೇ ಮಾಡಿ ಎಲ್ಲ PDF ನೋಟ್ಸನ್ನು ಪಡಿಬೋದು. In SRG Company Limited extends credit terms of 30 days to its customer. Its credit collection would be poor. Period was 36 days. ಇನ್ನು fill in the blanks ನೋಡಿ. 6th future profit, 7th capital profit, 8th 12, 9th complementary, 10th cash inflow. ನೋಡಿ, ಮಿನಿಮಮ್ ಒಂದು ವಿಡಿಯೋ ಕ್ವಾಲಿಟಿ ಹೈ ಇಟ್ಕೊಳ್ಳಿ, ಮಿನಿಮಮ್ 360 ಇಟ್ಕೊಳ್ಳಿ, ಅಂದರೆ ಕ್ಲಿಯರಾಗಿ ಕಾಣುತ್ತೆ ನಿಮಗೆ. ಇನ್ನು ಮ್ಯಾಚ್ ದ ಫಾಲೋವಿಂಗ್ ನೋಡಿ, ಆಲ್ರೆಡಿ ಮ್ಯಾಚ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಚೇಂಜಸ್, ಎಕ್ಸಿಕ್ಯೂಟರ್ಸ್ ಅಕೌಂಟ್, ಡೆತ್ ಆಫ್ ಎ ಪಾರ್ಟ್ನರ್, assets taken over by partner, debited to partners capital account, long term borrowings, debentures, interest paid, financial expenses. In a state any one content of partnerships deed, name and address of all the partners. ನೀವು any other points correct ಇದ್ದು ಬರಿಬೋದು. A firm is compulsorily dissolved when a partner decides to retire. False. What is issue of shares at premium? It means the issue of shares at a price higher than the ಪ್ರೀಮಿಯಮ್ ಅಂದರೆ ಹೈಯರ್ ದೆನ್ ದ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಅಂತ. ಎಕ್ಸ್ಪ್ಯಾಂಡ್ AIFIS ಯಾವುದಾದ್ರೂ ಒಂದು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಕೊಡ್ತಾರೆ ನಿಮಗೆ ಪ್ರತಿ ಪೇಪರ್ನಲ್ಲೂ. ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಈ ಥರ ಏನಿದೆ ಇರ್ತಾವಲ್ಲ ಅವನ್ನೆಲ್ಲ ನೋಡ್ಕೋಬೇಕು ನೀವು. ಗಿವ್ ಅನ್ ಎಕ್ಸಾಂಪಲ್ ಫಾರ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಲೈಕ್ ಬಿಲ್ಡಿಂಗ್, ಫರ್ನಿಚರ್ ಎಕ್ಸೆಟ್ರಾ. ಪಾರ್ಟ್ ಬಿ ನಲ್ಲಿ ನೋಡಿ, ಆನ್ಸರ್ ಎನಿ 3 ಕ್ವಶನ್ಸ್, ಈಚ್ ಕ್ಯಾರಿ 2 ಮಾರ್ಕ್ಸ್. ವಾಟ್ ಈಸ್ ಪಾರ್ಟ್ನರ್ಶಿಪ್ಸ್ ಡೀಡ್ ನೋಡ್ತಾ ಹೋಗಿ. Give journal entries to close retiring partners capital account when payment is made immediately. List out any 2 categories of share capital, called up capital, paid up capital. Under which heads do you show the following items in the balance sheet of a company? Building, unclaimed dividend. Write any 2 objectives for preparing cash flow statement. In the part CL nodi, answer any 3 questions, each question carries 6 marks here. ನೋಡಿ, ಸಂಜು ಆ್ಯಂಡ್ ಮಂಜು ವೇರ್ ಪಾರ್ಟ್ನರ್ಸ್, 22nd ಕ್ವಶನ್. ಇಲ್ಲಿ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಸೊಲ್ಯೂಷನ್ ನೋಡಿ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ, ಡಿಸ್ಟ್ರಿಬ್ಯೂಷನ್ ಆಫ್ ಟೋಟಲ್ ಪ್ರಾಫಿಟ್ಸ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗಿ ನೋಡಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಪರ್ಟಿಕ್ಯುಲರ್ಸ್ ನೋಡಿ, 1,80,000, 1,80,000 ಬಂತು. ಇನ್ನು 23rd ನೋಡಿ, ಭರತ್ ಆ್ಯಂಡ್ ಭಾವನಾ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್. ಕ್ಯಾಲ್ಕುಲೇಟ್ ದ ಸ್ಯಾಕ್ರಿಫೈಸ್ ರೇಷೋ ಆಫ್ ಭರತ್ ಆ್ಯಂಡ್ ಭಾವನಾ. ನೋಡಿ, ಸ್ಯಾಕ್ರಿಫೈಸ್ ರೇಷೋ ಅಂದರೆ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಇಲ್ಲಿ ಕ್ಯಾಲ್ಕುಲೇಷನ್ ಸ್ಯಾಕ್ರಿಫೈಸ್ ರೇಷೋ ಎಷ್ಟು ಬಂತು, 11:4. ಯಾಕಂದರೆ ಇಲ್ಲಿ ಇದರಲ್ಲಿ ನೋಡ್ಕೊಳ್ಳಿ, 3:2 ಇದೆ, 5:4:3 ಇದೆ. ಇನ್ನು ಯುವರಾಜ, ಲಿಂಗರಾಜ, ಗಿರಿರಾಜ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷೋ 2:2:1. ನೋಡಿ, ಎಲ್ಲ ಇದನ್ನು ನೋಡ್ತಾ ಹೋಗಿ. ABCD ವರ್ಕಿಂಗ್ ನೋಟ್ ನೋಡಿ. ಗಿರಿರಾಜ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ನೋಡಿ, ಇಲ್ಲೇ ಹೇಗೆ ಬಂತು, 1,43,000. ನೆಕ್ಸ್ಟ್ ನೋಡಿ, 25th. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಆಫ್ ಮೆಕ್ಯಾಟ್ರಾನಿಕ್ಸ್ ಕಂಪ್ನಿ ಲಿಮಿಟೆಡ್. ಪರ್ಟಿಕ್ಯುಲರ್ಸ್ ಏನೇನು ಕೊಟ್ಟಿದ್ದಾರೆ ಎಲ್ಲ ನೋಡ್ಕೊಳ್ಳಿ, ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು.
trade payables, cash and cash equivalents, balance sheet of Mechatronics Company Limited, equity and liabilities, non-current liabilities, current liabilities, assets. 11 lakh ಬಂದಿದೆ. ಇನ್ನು ಬಾಲಾಜಿ ಕಂಪ್ನಿ ಲಿಮಿಟೆಡ್ ಹ್ಯಾಸ್ ಗಿವನ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್. ನೋಡಿ, ಮಷಿನರಿ ಆ್ಯಸ್ ಆನ್ ಅಂತ 2 ಡೇಟ್ ಇದ್ದಾವೆ. ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಆನ್ ದ ಬೇಸ್ ಆಫ್ ಅಬೋವ್ ಇನ್ಫಾರ್ಮೇಷನ್. ನೋಡಿ, ವರ್ಕಿಂಗ್ ನೋಟ್ಸ್ 2,80,000, 2,80,000. Cash flow from investing activities. In a part D, you answer any 3 questions. Each question carries 12 marks here. ನೋಡಿ, ವರಲಕ್ಷ್ಮಿ, ವನಜಾಕ್ಷಿ, ಭೀಮಾಂಬಿಕಾ. ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್ ಆಸ್ ಫಾಲೋಸ್. ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ಳಿ. ಅಡಿಷನಲ್ ಇನ್ಫಾರ್ಮೇಷನ್ ಎಲ್ಲ ನೋಡಿ. Prepare revaluation account, partners capital account and new balance sheet of the firm. ನೋಡಿ, revaluation account 21,000 ಆಯಿತು. ನೋಡಿ, ವರ್ಕಿಂಗ್ ನೋಟ್ ಅಡ್ಜಸ್ಟೆಡ್ ಬೈ ವರಲಕ್ಷ್ಮಿ, ಅಡ್ಜಸ್ಟೆಡ್ ಬೈ ವನಜಾಕ್ಷಿ. ನೋಡಿ, ಪಿಕ್ಚರ್ ಕ್ವಾಲಿಟಿ ಹೈ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ನಿಮಗೆ. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1/4, ಆ್ಯಸ್ ಆನ್ 31/3, 1/4 ಇಲ್ಲಿ. ಇದು ನೆಕ್ಸ್ಟ್ ಲೆಕ್ಕ. ಮಾಯಾ ಆ್ಯಂಡ್ ಮಾನ್ಸಾ ಆರ್ ದ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 2:1. ನೋಡಿ, ಬ್ಯಾಲೆನ್ಸ್ ಶೀಟ್ ನೋಡಿ. ಲಯಬಿಲಿಟೀಸ್, ಅಸೆಟ್ಸ್ ನೋಡಿ, 1,46,000. ABC ಇಲ್ಲಿ ನೋಡ್ತಾ ಹೋಗಿ. ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಆ್ಯಂಡ್ ಬ್ಯಾಂಕ್ ಅಕೌಂಟ್. ನೋಡಿ, ಪರ್ಟಿಕ್ಯುಲರ್ಸ್ ಯಾವ ರೀತಿ ಇದು ಮಾಡಿದ್ದಾರೆ. 1,83,000, 1,83,000 ಆಗಿದೆ. ಇನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೋಡಿ, 71,000, 28,000. Cash account 1,35,000, 1,35,000. In a city central company limited, pass the necessary journal entries in the books of the company. ನೋಡಿ, ಪರ್ಟಿಕ್ಯುಲರ್ ಜರ್ನಲ್ ಎಂಟ್ರೀಸ್ ಎಲ್ಲ ನೋಡ್ತಾ ಹೋಗಿ. ಇನ್ನು ಹರಿದತ್ತ ಕಂಪ್ನಿ ಲಿಮಿಟೆಡ್ ನೋಡಿ, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಹರಿದತ್ತ ಕಂಪ್ನಿ ಲಿಮಿಟೆಡ್. ಇನ್ನು ನೋಡಿ, 31st ಕ್ವಶನ್ ಆನ್ಸರ್ ನೋಡಿ. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಕಂಪೇರೇಟಿವ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್. Teju Company Limited. Particulars. Comparative statement of profit and loss of Teju Company Limited. ನೋಡಿ, ಎಲ್ಲ ನೋಡ್ತಾ ಹೋಗಿ. ಪರ್ಟಿಕ್ಯುಲರ್ಸ್. From the following information, you require to calculate quick ratio, debt equity ratio, total asset to debt ratio, inventory turnover ratio, trade receivable turnover ratio, net profit ratio. ಈ ಟೈಪ್ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಎಲ್ಲ ಒಂದು ಇದರಲ್ಲೂ ಫಿಕ್ಸ್ ಇರುತ್ತೆ. ಈ ವರ್ಷ ಅಂತ ಎಲ್ಲ ಮಾಡೆಲ್ ಪೇಪರ್ನಿಂದನೇ ಕೇಳ್ತಾ ಇದ್ದಾರೆ. ಬಹುಶಃ ಈ 3 ಮಾಡೆಲ್ ಪೇಪರಿಂದನೇ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರ್ತವೆ ನಿಮಗೆ. ಲಾಸ್ಟ್ ಕೆಮಿಸ್ಟ್ರಿಯಲ್ಲಿ ಮೋರ್ ದ್ಯಾನ್ 58 ಮಾರ್ಕ್ಸ್ ಕ್ವಶನ್ ಬಂದಿದ್ದು. ನಿಮಗೂ ಕೂಡ ಅದೇ ರೀತಿ ಬರ್ಬೋದು. ಯಾಕಂದರೆ ಆಲ್ಮೋಸ್ಟ್ ಇವನ್ ಸೈನ್ಸ್ ಸಬ್ಜೆಕ್ಟು ಎಲ್ಲ ಇದೇ ರೀತಿ ಬರ್ತಾ ಇದ್ದಾವೆ. ಆರ್ಟ್ಸು, ಕಾಮರ್ಸು, ಲ್ಯಾಂಗ್ವೇಜು ಎಲ್ಲ ಮಾಡೆಲ್ ಕ್ವಶನ್ ಪೇಪರಿಂದನೇ ಬರ್ತಾ ಇದ್ದಾವೆ. ಇದುವರೆಗೆ ಹಾಗೆ ಬಂದಿದ್ದಾವೆ ನೋಡಿ. ಕ್ವಿಕ್ ರೇಷೋ, ಡೆಪ್ಟ್ ಇಕ್ವಿಟಿ ರೇಷೋ,
ಟೋಟಲ್ ಅಸೆಟ್ಸ್ ಟು ಡೆಟ್ ರೇಷೋ, ಇನ್ವೆಂಟರಿ ಟರ್ನ್ ಓವರ್ ರೇಷೋ, ಟ್ರೇಡ್ ರಿಸೀವೇಬಲ್ ಟರ್ನ್ ಓವರ್ ರೇಷೋ, ನೆಟ್ ಪ್ರಾಫಿಟ್ ರೇಷೋ. ನೋಡಿ, ಇಲ್ಲಿವರೆಗೆ ನಾವು ಮಾಡೆಲ್ ಕ್ವಶನ್ ಪೇಪರ್ 3 ಅಕೌಂಟೆನ್ಸಿ ನೋಡಿದೆವು. ಈಗಾಗಲೇ ಫಸ್ಟ್ ಮತ್ತು ಸೆಕೆಂಡ್ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ವಿ. ನೋಡಿ, ಯಾರಿಗೆಲ್ಲ ಇದು ಬೇಕು ಅಂತಂದರೆ ಕೇವಲ 29 ಪೇ ಮಾಡಿ ತಕ್ಷಣ ಪಡಿಬೋದು. ಮತ್ತೆ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಭೇಟಿಯಾಗೋಣ.